ಕೆಲಸ ಎಲ್ಲ ಬದಲಿಸಲು ಸರ್ಕಾರ ಕೆಲಸ ಇಲ್ಲ, ಅದು ಯಾರು ಹೊಡೆದಾಟ ಮಾಡುವ ಕೆಲಸ ಸರ್ಕಾರ ಕೆಲಸ ಅಂತ ಯಾರಿಗೆ ಹೊಡೆಯೋರು? ಮುಸ್ಲಿಂ ಹೆಣ್ಮಕ್ಳು ಬಂದು ನಮ್ಮ ಹಳ್ಳಿ ನಮ್ಮ ಹೆಣ್ಮಕ್ಳು ಕೊಟ್ಟು ತೆಗತ್ತಿಗಾರಲ್ಲ, ತಿಂಗಳ 10,000 ಕೋಟಿ ರೂಪಾಯಿ ಹೊಡೆದೇ ಬಿಟ್ಟಾರ. ಬಂದ್ ಮಾಡ್ಯಾರ ಲಕ್ಷ್ಮಿ ಅಕ್ಕ ಮತ್ತು DK ಶಿವಕುಮಾರ್ ಕೂಡಿ. ಅದು ಏನಾರ ಈ ರಾಜ್ಯದಾಗ ಕೊಟ್ಟಿದ್ರ ಮುಸಲ್ಮಾನ್ ಗಟ್ಟೆ. ಈಗಾಗಲೇ ಸಿದ್ದು ಅಣ್ಣಾಸೋರವರು ಇವತ್ತಿನ ಭಾರತದಲ್ಲಿರುವಂತಹ ಪರಿಸ್ಥಿತಿ ಮತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಕಳೆದ 3 ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಈ ರಾಜ್ಯದ ಜನರ ಆಶೀರ್ವಾದದಿಂದ ಇವತ್ತು ಸರ್ಕಾರ ಬಂತು. ಗ್ಯಾರಂಟಿ ಯೋಜನೆಗಳನ್ನ ನಾವು ಜಾರಿ ಮಾಡಿರುವಂತ ಒಂದು ಘೋಷಣೆಯನ್ನು ಬಿಟ್ರೆ, ಇವತ್ತು ಮನುಷ್ಯನಿಗೆ ಬೇಕಾಗಿದ್ದು ಒಂದು ಸುರಕ್ಷತೆ ಮತ್ತು ಸತತವಾದಂತ ಅಭಿವೃದ್ಧಿ. ಇವತ್ತು ನಾವು ಬಜೆಟ್ ತೆಗೆದು ನೋಡ್ಬಿಟ್ರೆ ಯಾವುದೇ ನೀರಾವರಿ ಯೋಜನೆಗಳಿಗೆ ಹಣ ಇಟ್ಟಿಲ್ಲ. ರಸ್ತೆಗಳು, ಬ್ರಿಡ್ಜ್ ಕಮ್ ಬಾಂದಾರ್ಗಳು ಮತ್ತು ನಮ್ಮ ಯುವಕರು ಈ ರಾಜ್ಯದಲ್ಲಿ ಮೊನ್ನೆ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಕರ್ನಾಟಕದಲ್ಲಿ ಎಷ್ಟು ಖಾಲಿ ಹುದ್ದೆಗಳಿವೆ? ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಖಾಲಿ ಹುದ್ದೆಗಳು ಒಟ್ಟು 2,88,903 ಹುದ್ದೆಗಳು ಖಾಲಿ ಇವೆ. ಸುಮಾರು 1 ಲಕ್ಷ ಸಮೀಪ ಇವತ್ತು ನಿಗಮ ಮಂಡಳಿಗಳಲ್ಲಿ ಹುದ್ದೆಗಳು ಖಾಲಿ ಇವೆ. ಅಂದಾಜು ಸುಮಾರು 3,88,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇರುವುದು ಅಷ್ಟೇ ಅಲ್ಲ, ಏನು ಹೊರಗುತ್ತಿಗೆ ತಗೊಂಡಿದ್ರು ಅವನ್ನೂ ಸಹ ಕೈ ಬಿಡಬೇಕು ಅನ್ನೋಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದಿದೆ. ಯಾಕಂದ್ರೆ ಗ್ಯಾರಂಟಿಗೆ ನಾವು ಒಂದು 50,000 ಕೋಟಿ ರೂಪಾಯಿ ವರ್ಷ ಕೊಡ್ತಾ ಇದ್ದಾರೆ. ಇವ್ರು ತಗದಂತ ಸಾಲ ಅದ್ರ ಮೇಲಿನ ಬಡ್ಡಿನೇ ಅಥವಾ ಕರ್ನಾಟಕದ ಮೇಲೆ ಸಾಲ ಇವತ್ತು 8 ಲಕ್ಷ ಕೋಟಿ ಐತಿ. ಮತ್ತೆ ಈ ಬಜೆಟ್ನಾಗ ಸುಮಾರು 1,17,000 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಸಾಲ ಮಾಡ್ತಾ ಇಲ್ಲ, ಬಡ್ಡಿ ಕೊಡ್ಲಿಕ್ಕೆ, ಗ್ಯಾರಂಟಿಗಾಗಿ, ಸರ್ಕಾರಿ ನೌಕರದಾರರ ಪಗಾರ ಕೊಡ್ಲಿಕ್ಕೆ. ಈ ಸ್ಥಿತಿ ಕರ್ನಾಟಕದ ಮೊನ್ನೆ ಬಜೆಟ್ ನಲ್ಲಿದೆ. ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಅಭಿವೃದ್ಧಿ ಸಲುವಾಗಿ ಸಾಲ ತೆಗೆದಿಲ್ಲ. ನಾವು ಕೇಳಿದ್ವಿ, ನೀವು ಅಭಿವೃದ್ಧಿ ಸಲುವಾಗಿ ಸಾಲ ತೆಗೆದಿದ್ರೆ ಆಲ್ಮಟ್ಟಿ ಯೋಜನೆಗೆ ಎಷ್ಟು ರೊಕ್ಕ ಇಟ್ಟಿದ್ದೀರಿ? ಈಗ ನೀವೇ ಘೋಷಣೆ ಮಾಡಿದ್ದೀರಿ, ಸರಿ ಜಮೀನಿಗೆ 25 ಲಕ್ಷ ಅಲ್ರಿ, 30 ಲಕ್ಷ, ನೀರಾವರಿಗೆ 40 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ. ಸುಮಾರು 1 ಲಕ್ಷ ಎಕರೆ ಇವತ್ತು ಭೂ ಸ್ವಾಧೀನ ಮಾಡ್ಕೋಬಹುದು. ಇದೇ ಒಂದು ಅಂದಾಜ್ ಪ್ರಕಾರ ಒಂದು 45,000 ರಿಂದ 50,000 ಕೋಟಿ ರೂಪಾಯಿ ನಿಮಗೆ ಭೂಮಿ ಕಳ್ಕೊಂಡಂತ ರೈತರಿಗೆ ಪರಿಹಾರ ಕೊಡ್ಬೇಕು. ಇನ್ನು ಕನಿಷ್ಠ ಒಂದು 75,000 ರಿಂದ 80,000 ಕೋಟಿ ಕೆನಾಲ್ಗಳು ಮಾಡಬೇಕು, ಆಲ್ಮಟ್ಟಿ ಎತ್ತರ ಹೆಚ್ಚು ಮಾಡಬೇಕು, ಪುನರ್ವಸತಿ ಯಾವ್ಯಾವ ಹಳ್ಳಿಗಳು ಬೀಳುತ್ತಾವ ಅವ್ರಿಗೆ ಪುನರ್ವಸತಿ ಕೇಂದ್ರ ನಿರ್ಮಾಣ ಮಾಡಬೇಕು, ಅಲ್ಲಿ ಅವ್ರಿಗೆ ಮನೆ ಕಟ್ಸಿಕೊಡ್ಬೇಕು, ಹೊಸ ಒಂದು ಗ್ರಾಮಗಳನ್ನ ನಿರ್ಮಾಣ ಮಾಡಬೇಕು. ಇವತ್ತು ಬಜೆಟ್ ನಲ್ಲಿ 1 ರೂಪಾಯಿನೂ ಇಟ್ಟಲ್ಲ. ಆದ್ರೆ ಅಲ್ಲಿ ಘೋಷಣೆ ಮಾಡ್ತಾನೆ 3 ವರ್ಷದಲ್ಲಿ ಎಲ್ಲಾ ರೈತರಿಗೆ ಅವ್ರ ಪರಿಹಾರವನ್ನು ಕೊಡ್ತೀವಿ. 1,17,000 ಕೋಟಿ ರೂಪಾಯಿ ಸಾಲ ಮಾಡಿದ ಮ್ಯಾಗೂ ಸಹಿತ ನಿಮಗೆ ಅಭಿವೃದ್ಧಿಗೆ ಹಣನೇ ಇಲ್ಲ ಅಂದ್ಮೇಲೆ ಅಭಿವೃದ್ಧಿ ಎಲ್ಲಿ ಆಗ್ತದೆ? ಅವಾಗ ಕಾಂಗ್ರೆಸ್ನಲ್ಲೇ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಾಸಕರು ಅವರು ಅಲ್ಲೆಲ್ಲ ಅಪಸ್ವರ ತೆಗಿತಿರ್ತಾರೆ. ನೋಡಿರಿ ನೀವು, ನಾವು ಅಭಿವೃದ್ಧಿ ಏನು ಆಗ್ತಾ ಇಲ್ಲ ನಮ್ಮ ಮತಕ್ಷೇತ್ರದಲ್ಲಿ, ನಾವು ತೆಗೆದು ಬಿದ್ದಂತ ರೋಡ್ ಮುಚ್ಚಲಿಕ್ಕೆ ನಮ್ಮನ್ನು ರೊಕ್ಕಿಲ್ಲ. ಕಾಂಗ್ರೆಸ್ಸಿನ ಶಾಸಕರೇ ಇವತ್ತು ವಿಧಾನಸಭೆಯಲ್ಲಿ ಅನೇಕ ಸಲ ಚರ್ಚೆಯಲ್ಲಿ ಮಾತಾಡ್ತಾರೆ. ಇವತ್ತು ಗ್ಯಾರಂಟಿ ಕೊಟ್ಟಿದ ಬಗ್ಗೆ ನಮ್ದೇನು ತಕರಾರಿಲ್ಲ. ಆದ್ರೆ ಸರ್ಕಾರ
ಭ್ರಷ್ಟಾಚಾರ ಎಷ್ಟಾಗ್ತಾ ಇದೆ ಅಂದ್ರೆ ಸರ್ಕಾರ ಏನು ವಸೂಲಿ ಮಾಡ್ಬೇಕಾಗಿದೆ ಟ್ಯಾಕ್ಸ್ ಇರ್ಬೋದು, ಸರ್ಕಾರದ ಆದಾಯಗಳು ಹೆಚ್ಚಾದಾಗ ಮಾತ್ರ ನೀರಾವರಿಯ ಹಣ ಸಿಗ್ತದೆ. ನಿರುದ್ಯೋಗ ಯುವಕರಿಗೆ ನೋಡಿ 4 ಲಕ್ಷ ಜನರಿಗೆ ಉದ್ಯೋಗ ಕೊಟ್ಟರೆ ಕರ್ನಾಟಕದಲ್ಲಿ 4 ಲಕ್ಷ ಕುಟುಂಬಗಳು ಬಡತನ ರೇಖೆಯಿಂದ ಮೇಲೆ ಬರ್ತಾವು. ಅಷ್ಟು ಕುಟುಂಬಗಳು ಅವ್ರು ಕಲ್ತಿರ್ತಾರೆ. ಎಷ್ಟು ನೋಡಿ ಇವತ್ತು ಒಂದು MBA ಆಗಿರ್ತಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಅನೇಕ ಕಾನೂನನ್ನ ಓದಿರ್ತಾರೆ. ಇವತ್ತು ಯುವಕರಿಗೆ ಸಾಕಷ್ಟು ಒಂದು ತಂದೆ ತಾಯಿಗಳು ಸಾಲ ಮಾಡಿ ಒತ್ತಿ ಹಾಕಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಡಿಗ್ರಿ ತಗೊಂಡಿರ್ತಾರೆ. ಅದು ಒಂದು 2,000 ರೂಪಾಯಿ ಕೊಡ್ತೀನಿ ನಾನು, ಅದ್ರಲ್ಲಿ 8 ವರ್ಷ ಕೊಡ್ತಾರೆ, 2 ವರ್ಷ ಅಲ್ಲ ಡಿಗ್ರಿ ಯಾರು ಕೊಟ್ಟಾರನ್ರಿ ನೋಡ್ರಿ. ಬರೇ ಕಾಗದ್ನಾಗನೆ ಅದು ಭಾಗ್ಯಲಕ್ಷ್ಮಿನೂ ಸರಿಯಾಗಿ ಕೊಟ್ಟಿಲ್ಲ. ಮೊನ್ನೆ ವಿಧಾನಸಭೆ ಒಳಗ ಚರ್ಚೆ ಆಯ್ತು, 1 ವರ್ಷಕ್ಕೆ 5,000 ಕೋಟಿ ರೂಪಾಯಿ ಒಂದು ಗಪ್ಪೆ ಮಾಡಿಬಿಟ್ಟಿರ್ತಾರೆ. 11 ತಿಂಗಳದು ಕೊಟ್ಟಂಗ್ ಮಾಡಿ 12ನೇ ತಿಂಗಳದ್ದು ನಾಪತ್ತಾಗೈತೆ ಅಂತ ಹೇಳಿ ಮೊನ್ನೆ ವಿಧಾನಸಭೆ ಒಳಗ ಎಷ್ಟು ಲೆಕ್ಕ ಕೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಕ್ಕೆ ಬರಲಿಲ್ಲ. 2 ತಿಂಗಳು ಅಂದ್ರೆ 10,000 ಕೋಟಿ ರೂಪಾಯಿ ಹೊಡೆದೇ ಬಿಟ್ಟಾರ. ಅವ್ರು ಬಂದ್ ಮಾಡ್ಯಾರ. ಲಕ್ಷ್ಮೀ ಅಕ್ಕ ಮತ್ತು DK ಶಿವಕುಮಾರ್ ಕೂಡಿ ಪಡ್ಕೊಂಡು ಊರಿಗೊಂದು ಸಕ್ರೆ ಪ್ಯಾಕ್ ಮಾಡ್ಕೊಂಡು ಹೊಂಟಾರ. ಆದ್ರ ಇವತ್ತು ನಮ್ಮ ನಿರುದ್ಯೋಗ ಯುವಕರು ಎಲ್ಲಾ ಕಡೆ 16,000 ಯುವಕರು ಕೂಡಿ ಇವತ್ತು ನಮ್ ನೌಕರಿ ಕೊಡ್ರಿ, ನಾವು ಕಲ್ತೀವಿ, ನಮ್ನ ವಯಸ್ಸಾಗ್ಲಕತ್ತದ. ಪೊಲೀಸ್ ಇಲಾಖೆಯಲ್ಲಿನೂ ಎಷ್ಟೋ ನನಗೆ ಸಾಕಷ್ಟು ಮಂದಿ ಹುಡುಗರು ಈ ಕರೋನಾದಾಗ ಯಾವುದೋ ಪೊಲೀಸ್ ಇಲಾಖೆ ಭರ್ತಿ ಮಾಡಿಲ್ಲ, ಅದಕ್ಕೆ ಒಂದು ರಿಲ್ಯಾಕ್ಸೇಷನ್ ಕೊಡ್ಸ್ರಿ ಅಂತ ಹೇಳಿ ಪಾಪ ಎಷ್ಟೋ ಹಳ್ಳಿ ಒಳಗೆ ನೋಡ್ರಿ ಇವತ್ತು ಒಂದು ಪೊಲೀಸ್ ಆಗ್ಬೇಕಾದ್ರೆ ಮುಂಜಾನೆ 5ಕ್ಕೆ ಎದ್ದು ರನ್ನಿಂಗ್ ಮಾಡಿ ಎಲ್ಲಾ ತಯಾರಿ ಯಾಕೆ ಆಗ್ತಾರಂದ್ರೆ ಮುಂದೆ ನಮ್ಮ ಸರ್ಕಾರ ಕರೀತದ, ನಾವು ನೌಕರಿ ಸೇರಿದ್ರೆ ನಮ್ಮ ತಂದೆ ತಾಯಿ ಕಲಿಸಿದ್ದಕ್ಕ ನಮ್ಮ ಒಂದು ಜೀವನ ಸಾರ್ಥಕ ಆಗ್ತದಂತೆ ಇವತ್ತ ಯುವಕರು ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಕರ್ನಾಟಕದಾಗಿದೆ. ಬಜೆಟ್ನಾಗ ಓದಿದ್ರ ಮನಿ ಬಜೆಟ್ 182 ಪೇಜ್. ಅಷ್ಟು ದೊಡ್ಡ ಬಜೆಟ್ ಓದು ಅವಶ್ಯಕತೆ ಎಲ್ಲ ಬೋಗಸೆ. ಹಿಂತಾಗಿದ್ದೀನಿ ಹೇಳುದು, ಅದೇ ಗ್ಯಾರಂಟಿ ಹೇಳುದು. 3 ವರ್ಷ ಆಯ್ತು ಅದೇ ಗ್ಯಾರಂಟಿ ಆಯ್ತು. ಬರೀ ಅದನ್ನೇ ಹೊಸಾದ ಏನಾರ ಕೊಟ್ಟಿರಪ್ಪ, ಹೊಸಾದ ಏನಾರ ಈ ರಾಜ್ಯದಾಗ ಕೊಟ್ಟಿದ್ರ ಮುಸಲ್ಮಾನ್ರಿಗೆ ಅಟ್ಟೆ, ಹಿಂದುಳಿದವ್ರಿಗೆ ಏನು ಕೊಟ್ಟಿಲ್ಲ. ನೋಡ್ರಿ SC STP ಒಳಗ SCP TSP ಒಳಗ 40,000 ಕೋಟಿ ರೂಪಾಯಿ ದಲಿತರ ಓಣಿ ಅವ್ರ ಅಭಿವೃದ್ಧಿ, ಅಲ್ಲಿ ಯುವಕರಿಗೆ ಉದ್ಯೋಗ, ಎಲ್ಲಾ ಏನ್ ಯೋಜನೆ ಇದ್ವಲ್ಲ ಆ 40,000 ಕೋಟಿ ರೂಪಾಯಿ ತಂದು ಗ್ಯಾರಂಟಿ ಒಳಗ ಹಾಕ್ಯಾರ. ಗ್ಯಾರಂಟಿ ಇದು ಜನರಲ್ ಒಂದು ಯೋಜನೆ. ಇದ್ರಾಗ ಏನ್ ಜಾತಿ ಇಲ್ಲ. ಎಲ್ಲಾ ಹೆಣ್ಮಕ್ಳಿಗೆ 2,000, ಎಲ್ಲಾರ ಬಸ್ನಾಗ ಹೆಣ್ಮಕ್ಳು ಪುಕ್ಕಟ್ಟೆ ಅಡ್ಡಾಡೋದು, ಎಲ್ಲರಿಗೂ 200 ಯೂನಿಟ್ ಏನು ಕೊಡ್ತೀನಿ ಅಂದಿದ್ರು. ಒಂದು ಬೇರೆ ಉಲ್ಟಾ ಹೊಡೆದ್ರು. ಏನ್ ಹೇಳಿದ್ರು, ಈಗ ನೀವು 30 ಯೂನಿಟ್ ಉಪಯೋಗ ಮಾಡ್ತಿದ್ರ ಅಷ್ಟಕ್ಕೆ ಅಲ್ರಿ, ಅದಕ್ಕೆ 8% ಏನು ಹೆಚ್ಚಿರುವುದಿಲ್ಲ. ಅಷ್ಟೇ 200 ಯೂನಿಟ್ ಅಂತ ಯಾರಿಗೂ ಕೊಡುದಿಲ್ಲ. ಈ ರೀತಿ ಒಂದು ನೋಡ್ರಿ ಅಕ್ಕಿ ಸಿದ್ದರಾಮಯ್ಯ ಮೊದಲೇ ಅಧಿವೇಶನದಾಗ ಕೇಳಿದ ಸಿದ್ದರಾಮಯ್ಯನವ್ರೆ, ನೀವು 10 ಕಿಲೋ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಿ. ನೀವು ಎಲ್ಲ 10 ಕೊಟ್ಟಿವಲ್ಲ, ನಿಮ್ದು 10 ಕಿಲೋ ಕೊಡ್ತೀನಿ ಅಂತ ಹೇಳಿದ್ರಿ. ನೀವು ಆ ನರೇಂದ್ರ ಮೋದಿ ಅವ್ರು ಕೊಡೋ 5 ಕಿಲೋ ಜೋಡಿಸಿ ನೀವು 5 ಕಿಲೋ ಜೋಡಿಸಿ ಕೊಡಕತ್ತೀವಿ. ಇಲ್ಲ ನಾವು ಹಂಗೆ ಹೇಳಿಲ್ಲ. 10 kg ನಿಮ್ದು ಎಕ್ಸ್ಟ್ರಾ ಯಾವುದು ಕೇಂದ್ರ ಸರ್ಕಾರದ 5 ಕಿಲೋ ಬಿಟ್ಟು ಕೊಡು ಅಂದ್ರೆ 15 ಕಿಲೋ ಕೊಡ್ಬೇಕಾಯ್ತು. ಅದಕ್ಕೆ ಉತ್ತರ ಇಲ್ಲ. ಇವತ್ತು ಕರ್ನಾಟಕದ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ, ಅದಕ್ಕೆ ಹೇಳಿದೆ ಮೊನ್ನೆ ಸಿದ್ದರಾಮಯ್ಯನವ್ರಿಗೆ, ನೋಡ್ರಿ ನೀವು ಇಷ್ಟ ಬಜೆಟ್ 8 ಲಕ್ಷ ಕೋಟಿ 1,17,000 ಕೋಟಿ ಸಾಲ ತೆಗಿಲಕೈತಿರಿ, ಮತ್ತ ಇನ್ನೊಂದು 1 ಲಕ್ಷ ಕೋಟಿ ರೂಪಾಯಿ ಸಾಲ ತೆಗೀರಿ. ಆಲ್ಮಟ್ಟಿ ಯೋಜನೆ ಒಮ್ಮೆ ರೈತರಿಗೆ ಏನು ಕೊಡ್ಬೇಕಾಗಿತ್ತಲ್ಲ, ಅದು ಪರಿಹಾರ
ಒಂದೇ ದಿವಸ ಅವ್ರ ಖಾತೆಗೆ ಹಾಕ್ರಿ. ಅವರು ಎಲ್ಲರೂ ಮತ್ತೆ ಬೇರೆ ಕಡೆ ಹೋಗಿ ಮುಳುಗಡೆ ಆಗಿದ್ ಬಿಟ್ಟು ಹೊರಗೆ ಹೋಗಿ ಜಮೀನ್ ತಗೋತಾರ, ಮನಿ ಕಟ್ಕೋತಾರ, ಅವ್ರ ಹೊಸ ಜೀವನ ಚಾಲು ಮಾಡ್ತಾರ. ಇದನ್ನು 3 ವರ್ಷ ಕೊಡೋರತ್ತ. ನಮ್ಮ ಕಡೆ ನಾರಾಯಣಪುರ ಡ್ಯಾಮ್ ಆಗೈತಿ, ಯಾವಾಗ ಭಾಳ ಹಿಂದೆ 65, 66 ಆ ಟೈಮ್ನಾಗ ಇರ್ಬೇಕು. ಅವಾಗ ಎಷ್ಟು ಪರಿಹಾರ ಕೊಟ್ಟಾರ ಗುರ್ತೈತೆ ನಿಮ್ಗೆ? 3,000 ರೂಪಾಯಿ ಎಕರೆ ಕೊಟ್ಟಾರ, 2,500 ರೂಪಾಯಿ ಎಕರೆ ಕೊಟ್ಟಾರ. ಇನ್ನೂ ಕೆಲವೊಂದು ರೈತರು ಈಗ ನಮ್ಮ ಈ ಹುನಗುಂದ ಈ ಕಡೆ ಏರಿಯಾದ ಕೆಲವೊಂದು ಇನ್ನ ರೈತರು ಇನ್ನೂ ಆ ಪರಿಹಾರ ಬಂದಿಲ್ಲ. ನಮ್ಮ ಮುಳುಗಡೆಗೆ ಅವು 60ನೇ ದಶಕದಾಗ ಆದಂತದಕ್ಕೂ ಪರಿಹಾರ ಸರಿಯಾಗಿ ಸಿಕ್ಕಿಲ್ಲ. ಇವತ್ತು 524 ಆದ್ರೆ ಈ ಭೂಮಿ ಮುಣುಗ್ತಾವು. ಅಂದ್ರೆ ನಾ ಹೇಳಿದೆ ಮೊನ್ನೆ, ನೀವು ಎಲ್ಲಾ ಸರ್ಕಾರಗಳು ರೈತರು ಮೋಸ ಮಾಡ್ಕೊತ ಬಂದಿರಿ. ನೀರಾವರಿ ಮಾಡಿಬಿಟ್ಟಿದ್ರೆ, ಸರ್ಕಾರದ ನೌಕರಿಗಳನ್ನ ಸರಿಯಾಗಿ ತುಂಬಿ ಬಿಟ್ಟಿದ್ರೆ ಹುಡುಗರಿಗೂ ಒಂದು ಒಳ್ಳೆ ನೌಕರಿ ಆಗ್ತಿತ್ತು, ರೈತನಿಗೂ ನೀರಾವರಿ ಆಗಿತ್ತಂದ್ರ ನಿಮ್ಮ ಯಾವ ಗ್ಯಾರಂಟಿಗಳು ಈ ರಾಜ್ಯದ ಜನರಿಗೆ ಬೇಕಾಗಿರ್ಲಿಲ್ಲ. ಅದನ್ನ ಮೀರಿ ಯಾರು ಬರುವುದಾರ ಅವ್ರಿಗೆ ಸ್ಕೀಮ್ ಕೊಡ್ರಿ, ಒಳ್ಳೆ ನೀರಾವರಿ ಕೊಟ್ರಿ, ಒಂದು ಮನೆಗೆ ಒಂದು ನೌಕರಿ ಕೊಟ್ರಂದ್ರೆ. ಈ ರೀತಿ ಮಾಡದೆ ಇವತ್ತು ಮೊನ್ನೆ ಬಜೆಟ್ನಾಗ ಬರೀ ಮುಸಲ್ಮಾನ್ರಿ 1,000 ಕೋಟಿ ರೂಪಾಯಿ ಅವರ ಕಾಲನಿಗಳು ಉದ್ಧಾರ ಮಾಡೋದತ್ತ. ಅವ್ರು ವಿದೇಶಕ್ಕೆ ಕಲೀಲಕ್ ಹೋಗ್ತೀನಿ ಅಂದ್ರೆ 30 ಲಕ್ಷ ರೂಪಾಯಿ ಕೊಡೋದತ್ತ. ಅಲ್ಲಿದಿಂದ ಲಗ್ನ ಆಗ್ತಿದ್ರೆ 50,000 ರೂಪಾಯಿ ಆಯ್ತು ಒಂದು ಲಗ್ನಕ್ಕ. ಎಷ್ಟ್ ಲಗ್ನ ಆಗ್ತಾರಪ್ಪ? 4 ಆಗ್ತಾರ. ಎಲ್ಲಕ್ಕೂ ಒಂದು 50,000, ಒಂದಕ್ಕೆ 50,000. ಇನ್ನ ಅದು ಕನ್ಫ್ಯೂಷನ್ ಐತಿ. ಇಲ್ಲ ಅವ್ರ ಧರ್ಮದಾಗ ಎಷ್ಟ ಆಗ್ತಾರ ಕೊಡವನೇ ತಂದ್ರೆ ಏನ್ ಮಾಡೋದು? ಸಿದ್ದರಾಮಯ್ಯ ಹೆಂಗ್ ನೋಡ್ತಾರೆ. ಅಲ್ಲಿದಿಂದ ಹೆಣ್ಮಕ್ಳಿಗೆ, ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತಾನ, ಕರಾಟೆ ಕಲಿಸ್ತಾನ. ಇವನಿಗೆ ಕೆಲಸ ಇಲ್ಲ, ಬದಲಿಸಲ್ಲ, ಸರ್ಕಾರ ಕೆಲಸ ಇಲ್ಲ. ಯಾರು ಹೊಡೆದಾಟ ಮಾಡೋದು ಕಲ್ಸೋದು ಸರ್ಕಾರ ಕೆಲಸನು ಅಂತ. ಯಾರಿಗೆ ಹೊಡೆಯೋರು? ಮುಸ್ಲಿಂ ಹೆಣ್ಮಕ್ಳು ಬಂದು ನಮ್ಮ ಹಳೆ ನಮ್ಮ ಹೆಣ್ಮಕ್ಳು ದೊಡ್ಡ ಜಗಳ ತೆಗಿಯೋರಲ್ಲ ನೋಡಂದ್ರ. ಅಲ್ಲಿದಿಂದ 100 ಉರ್ದು ಶಾಲೆ ಕಟ್ತಂತ. ಮುಸಲ್ಮಾನ್ ಓಣ್ಯಾಗ ITI ಸ್ಕೂಲ್ ಅತ್, 100 CBSE ಸ್ಕೂಲ್ ಬರೇ ಮುಸಲ್ಮಾನ್ರಾಗತ್ತ. CBSE ಸ್ಕೂಲ್ ಅಂದ್ರೆ ಇಂಗ್ಲಿಷ್ ಮೀಡಿಯಂ. ಅಲ್ಲಿ ಎಲ್ಲ ಜಾತಿಯವ್ರು ಒಂದೇ ಸಲ ಕಲೀಲ, ಬಂದು ಕಲೀದಿತ್ತಂದ್ರೆ ಕಲೀಲಿ.